ನಮಸ್ತೆ ವೀಕ್ಷಕರೇ, ಇವತ್ತು ಸಾಗರದಿಂದ ಚಾರ್ವಾಕ ಸುದ್ದಿವಾಹಿನಿ, ಅಗ್ನಿಸಾಗರ, ಸಾಗರ ಸುದ್ದಿ ಮತ್ತು ಟೈಮ್ಸ್ ಆಫ್ ಓಬವ್ವ ಸಾಗರ ಸಮೀಪದ ಸೈದೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂಥ ಕೆಜಿ ಕೊಪ್ಪದ ಗ್ರಾಮಕ್ಕೆ ಆಗಮಿಸಿದೆ. ಕಾರಣ ಇಷ್ಟೇ, ಈ ಭಾಗದಲ್ಲಿರ್ತಕ್ಕಂಥ ರೈತರು, ಇಲ್ಲಿ ಸಾಕಷ್ಟು ಜನ ರೈತರು, ಬಹುಸಂಖ್ಯಾತ ರೈತರು ಇಲ್ಲಿ ಬಗರುಕುಂ ಜಾಗದಲ್ಲಿ ಸಾಗುವಳಿ ಮಾಡಿಕೊಂಡು ಬಂದಿದ್ದಾರೆ. ಈಗಲೇ ನೋಡ್ತಾ ಇದ್ದೀರಿ ನೀವು, ಇದು ಈ ಊರಿನ ಜನರು ಬಳಸ್ತಾ ಇರತಕ್ಕಂಥ ಒಂದು ರಸ್ತೆ. ಈ ರಸ್ತೆಯಲ್ಲಿ ಇವರು ತಾವು ಬೆಳೆದಂಥ ಎಲ್ಲ ವಸ್ತುಗಳನ್ನು ತರುವುದು, ಆಮೇಲೆ ವಸ್ತುಗಳನ್ನು ಸಾಗಿಸುವುದು, ತಮಗೆ ಬೇಕಾದಂಥ ರೇಷನ್ಗಳನ್ನು ತರುವುದು, ಮಕ್ಕಳು ಶಾಲೆಗೆ ಹೋಗುವುದು, ಆಸ್ಪತ್ರೆಗೆ ಹೋಗುವುದು, ಎಲ್ಲವುದಕ್ಕೂ ಕೂಡ ಈ ರಸ್ತೆ ಬಹಳ ಮುಖ್ಯವಾದಂಥ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಬಹಳ ಮುಖ್ಯವಾದ ಸಮಸ್ಯೆ ಏನಪ್ಪ ಅಂತಂದರೆ, ಈ ಊರಿನಲ್ಲಿ ಒಂದೇ ಒಂದು ಕುಟುಂಬ ಈ ಭಾಗದ ಜನರ ಈ ಒಂದು ರಸ್ತೆಗೆ ಅಡ್ಡಗಾಲಾಗಿ ನಿಂತ್ಕೊಂಡಿದೆ. ಈಗ ನೀವಿಲ್ಲಿ ನೋಡ್ತಾ ಇದ್ದೀರಾ, ಈಗ ನೀವು ಗಮನಿಸ್ಬೋದು, ಈ ಭಾಗದ ಬಹುತೇಕ ಜನರು ಇವತ್ತು ನಮ್ಮ ಕ್ಯಾಮ್ರಾ ಮುಂದೆ ಕಾಣ್ತಾ ಇದ್ದಾರೆ. ಈ ಊರಿನ ಜನರ ಅಳಲು ಏನಪ್ಪ ಅಂತಂದರೆ, ನಮಗೆ ಇಲ್ಲಿ ಸ್ವಲ್ಪ ಮುಂದೆ ಹೋದರೆ ಕನಸೆ ಅನ್ನುವ ಊರಿನ ರಸ್ತೆ ಸಿಗುತ್ತೆ, ನಮಗೆ ಇಲ್ಲಿಗೆ ಹೋಗ್ಲಿಕ್ಕೆ ಬರಲಿಕ್ಕೆ ಆರಾಮಾಗುತ್ತೆ, ರೈತಾಪಿ ಕೆಲಸ ಮಾಡಲಿಕ್ಕೆ ಆರಾಮಾಗುತ್ತೆ. ಆದರೆ ಒಂದು ಕುಟುಂಬದವರು ಉದ್ದೇಶಪೂರ್ವಕವಾಗಿ ಬಗರುಕುಂ ಜಾಗ ಆದರೂ ಕೂಡ ಆ ಜಾಗವನ್ನು ಬಿಟ್ಕೊಡ್ತಾ ಇಲ್ಲ. ಜಾಗವನ್ನು ಬಿಟ್ಕೊಡ್ಬೇಕು ಅಂತ ಊರೊಟ್ಟಿನ ಜನರು ಎಲ್ಲರೂ ಕೂಡ ಹೇಳಿದ್ರು ಕೂಡ ಅವರು ಪದೇ ತೊಂದರೆ ಕೊಡ್ತಾರೆ. ಅಕ್ಕಪಕ್ಕದ ಊರಿನವರನ್ನು ಕರೆಸ್ಕೊಂಡು ರಾತ್ರಿ ಬೇಲಿಯನ್ನು ಹಾಕ್ತಾರೆ. ನಾವು ಯಾವಾಗ ರಸ್ತೆಯನ್ನು ಪೂರ್ತಿ ಮಾಡಿತ್ತೋ ಆ ಮಾಡಿದ್ದನ್ನು ಮುಚ್ಚಾಕಿ ಬೇಲಿಯನ್ನು ಹಾಕಿದ್ದಾರೆ. ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ, ಇನ್ನು ಕೆಲವು ಒಂದು 100 ಮೀಟರ್ ದೂರದಲ್ಲಿ ಕಣಸೆ ಊರಿನ ರಸ್ತೆಗೆ ಈ ರಸ್ತೆ ಕೆಜಿ ಕೊಪ್ಪದ ರಸ್ತೆ ಹೋಗಿ ಸೇರುತ್ತೆ. ಈ ನಮ್ಮ 3-4 ಸುದ್ದಿವಾಹಿನಿಯು ಇಲ್ಲಿ ಬಂದು ಗಮನಿಸಿದ ಮೇಲೆ ನಮಗೆ ಅನಿಸ್ತಾ ಇರೋದು, ಬಹುಶಃ ಬಹುಸಂಖ್ಯಾತರಿಗೆ ಬಹಳ ತೊಂದರೆ ಇಲ್ಲಿ ಆಗ್ತಾ ಇದೆ ಒಂದೇ ಒಂದು ಕುಟುಂಬದಿಂದ. ಆದರೆ ಎಲ್ಲರೂ ಕೂಡ ಇಲ್ಲಿ ಬಹುತೇಕರು ಖಾತೆ ಜಮೀನಿಗಿಂತಲೂ ಬಗರುಕುಂ ಜಾಗದಲ್ಲಿ ಅವರು ರೈತಾಪಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಈಗಾಗಲೇ ನಮಗೆ ಗಮನಿಸಿದ ಹಾಗೆ ಈ ಹಿಂದೆ ಒಂದು ಕುಟುಂಬದ ಒಂದು ಸದಸ್ಯೆ ಮೃತರಾದಾಗ ಆ ಮೃತ ಶವವನ್ನು ತರಲಿಕ್ಕೂ ಕೂಡ ಈ ಕುಟುಂಬ ಏನು ನೋಡ್ತಿದ್ದೀರಿ ನೀವು, ಈ ಕುಟುಂಬದವರು ಅವಕಾಶ ಮಾಡಿಕೊಟ್ಟಿಲ್ಲ. ಅವರ ದೇಹವನ್ನು ನೋಡದೇ ಇರೋಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಅಮಾನವೀಯವಾಗಿ ನಡ್ಕೊಂಡ್ರು ಅಂತ ಇವರು ಬಹಳ ದುಃಖದಿಂದ ಹೇಳಿದ್ದನ್ನು ನಾವು ಇಲ್ಲಿ ಕೇಳಿದ್ವಿ. ನಾವು ಈಗ ಅವ್ರನ್ನೆಲ್ಲರನ್ನು ಕೂಡ ಮಾತನಾಡಿಸ್ತೀವಿ, ಪ್ರತಿಯೊಬ್ಬರನ್ನು ಕೂಡ ಮಾತನಾಡಿಸ್ತೀವಿ. ಇಲ್ಲಿ ಏನು ಸಮಸ್ಯೆ ಆಗ್ತಿದೆ, ತಹಶೀಲ್ದಾರ್ ಅವರು ದಯಮಾಡಿ ಕಡೆ ಗಮನಿಸಬೇಕು, ಗ್ರಾಮಾಂತರ ಪೊಲೀಸ್ನವರು ದಯಮಾಡಿ ಕಡೆ ಗಮನಿಸಬೇಕು. ಎಲ್ಲದಕ್ಕೂ ಮುಖ್ಯವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಧು ಬಂಗಾರಪ್ಪನವರು ಗಮನಿಸಿಬಿಟ್ಟು ಇದರ ಬಗ್ಗೆ ಒಂದು ಸೂಕ್ತವಾದ ಪರಿಹಾರವನ್ನು ಸೂಚಿಸ್ತಾರೆ ಎನ್ನುವ ನಂಬಿಕೆ ನಮಗಿದೆ. ನಾವೀಗ ಈ ಗ್ರಾಮದ ಜನರಿಗೆ ಮಾತಾಡಿಸ್ತೀವಿ. ಸ್ನೇಹಿತರೆ, ನಾವು 4 ಸುದ್ದಿವಾಹಿನಿಯವರು ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ವಿ. ಒಂದು ದೇಹವನ್ನು ತರಲಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಅಂತ ಆ ಕುಟುಂಬದ ಅವರ ಸ್ವಂತ ತಂದೆಯವರಾದಂಥ ಕೆರೆಯಪ್ಪನವರಲ್ಲ, ಕೆರೆಯಪ್ಪನವರೇ, ದೊಡ್ಡ ಮಳೆಗಾಲ ಮಂಗಳೂರಲ್ಲಿ ಮಗಳು ತೀರ್ಕೊಂಡ್ಲು. ಇಡೀ ಗ್ರಾಮದವರು ಶ್ರಮ ಪಟ್ಟದಕ್ಕೆ ನನಗೆ ಆಶ್ರಯ ನೀಡಿ 1.5 ಲಕ್ಷ ರೂಪಾಯಿ ಗ್ರಾಮದವ್ರು ಖರ್ಚು ಮಾಡಿ ಹೆಣ ತಂದ್ರು. ಮನೆಗೆ ಬರ್ಲಿಕ್ಕೆ ದಾರಿ ಇಲ್ಲ, ಎತ್ತು ತಂಡಿಗೆ ಹೆಣ ತೋರಿಸ್ನಿಲ್ಲ. ಹೊರಗೆ ನನ್ನ ಗ್ರಾಮದವ್ರು ಸಂಸ್ಕಾರ ಮಾಡಿ ಬಂದ್ರು ಸ್ವಾಮಿ. ಅಂದ್ರೆ ನಿಮ್ಗೆ ಈ ದಾರಿ ಬಿಟ್ಟೆ ಬೇರೆ ಕಡೆ ಮಳೆಗಾಲ ಬರ್ಲಿಕ್ಕೆ ದಾರಿನೇ ಇಲ್ಲ. ದೊಡ್ಡ ಮಳೆಗಾಲದಲ್ಲಿ ಹಿರಪುರುಷದ ಚಿಕ್ಕ ಮಳೆಯಲ್ಲಿ ತುಂಬಾ ಮಳೆ ಬೇರೆ ಆ ಮಳೆ ದೊಡ್ಡ ಮಳೆಗಾಲದಲ್ಲಿ ಹೆಣ ತರ್ಲಿಕ್ಕೆ ತಂದೆ ತಾಯಿಗೆ ಮಕ್ಕ ತೋರಿಸಲ್ಲ. ನನ್ನ 2 ಗಂಡು ಮಕ್ಕಳು 2 ಹೆಣ್ಣು ಮಕ್ಕಳು, ನನಗೆ 2 ಗಂಡು ಮಕ್ಕಳು ಸೇರಿ ಊರು ಗ್ರಾಮಸ್ಥರು ಸೇರ್ಕೊಂಡು ಸಂಸ್ಕಾರ ಮಾಡಿ ಬಂದ್ರು. ನನಗೆ ಮಕ್ಕಳನ್ನು ತೋರಿಸಿಲ್ಲ. 19 ವರ್ಷದ ಮಗಳು. ಜಯರಾಮ್ ಅವರೇ, ಏನು ಹೇಳ್ತೀರಾ? ಈಗ ಸರ್, ನಾವು ಮನುಷ್ಯನಿಗೆ ಇದು ಸಾಗರ ತಾಲೂಕು ಹೋಬಳಿ ಸೈದೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಈ ಕೆಂಚಗೊಂಡನಕೊಪ್ಪ ಗ್ರಾಮ ಇದು. ಈ ವಿಚಾರ ಸಾಮಾನ್ಯವಾಗಿ ಈಗ ಒಂದು 4 ವರ್ಷದ ಹಿಂದೆನೇ ಸ್ಥಳೀಕರೆಲ್ಲ ಸೇರಿಬಿಟ್ಟು ಈ ಭಾಗದಲ್ಲಿ ವಾಸ ಮಾಡ್ತಕ್ಕಂಥವ್ರು ಕೆಲವರು ಏನು ಹೇಳಿದ್ರು, ಈಗ ಮನುಷ್ಯನಿಗೆ ಅವಶ್ಯವಾಗಿ ಬೇಕಾಗಿರೋದು ಮೂಲಭೂತ ಸೌಕರ್ಯಗಳು, ಓಡಾಡೋ ರಸ್ತೆ, ಕುಡಿಯೋ ನೀರು, ಬೀದಿ ಲೈಟು, ಇವೆಲ್ಲ ಅವಶ್ಯಕತೆ. ಮತ್ತು ಅದ್ರ ಜೊತೆಗೆ ನಾವೆಲ್ಲ ರೈತರು.
ಈಗ ನಾವು ಬೆಳೆದಿರ್ತಕ್ಕಂಥ ವಸ್ತುಗಳನ್ನ ಸಾಗಾಣಿಕೆ ಮಾಡಲಿಕ್ಕೆ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ರಸ್ತೆ ಬೇಕು. ನಮಗೇನು ಹೈವೇನೇ ಬೇಕು ಅಂತಲ್ಲ, ಒಂದು ಟ್ಯಾಕ್ಟ್ರು, ಒಂದು ವಾಹನ ಓಡಾಡಲಿಕ್ಕೆ. ಈಗ ನಾವು ಕೊನೆಗೆ ನಮ್ಮ ಗ್ರಾಮದ ಒಂದು ಗಮನಕ್ಕೆ ಬಂದಾಗ ನಾವೆಲ್ಲರೂ ಗ್ರಾಮದ ಸಮ ಏನು ಮಾಡಿದ್ವಿ ಅಂದರೆ ಒಂದು ತೀರ್ಮಾನ ತಗೊಂಡಿವಿ. ಈಗ ಎಲ್ಲರೂ ಅಕ್ಕಪಕ್ಕದಲ್ಲಿ ನೀವೆಲ್ಲರೂ ದಾರಿ ಬಿಟ್ಕೊಟ್ರೆ, 6 ಅಡಿ ಜಾಗ ಬಿಟ್ಕೊಟ್ರೆ ನಾವು ಗ್ರಾಮದ ವತಿಯಿಂದ ನಾವೆಲ್ಲರೂ ಕೂಡ ಸಹಕರಿಸ್ತೀವಿ ಅಂತೇಳಿ ಆಯ್ತು. ಈ ಉಳಿದಿರ್ತಕ್ಕಂಥ ಈ ಕಡೆ ಭಾಗದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಜಾಗವನ್ನು ಬಿಟ್ಟರು. ಈಗ ನಿಮ್ಗೆ ಕಾಣೋ ಪ್ರಕಾರ ಈಗ ರಸ್ತೆನೂ ನಿರ್ಮಾಣ ಆಗಿದೆ. ಈ ಕೊನೆ ಹಂತದಲ್ಲಿ ಇಲ್ಲಿಗೆ ಬಂದ್ವಿ. ಈ ಜಾಗದ ಇಲ್ಲಿ ಎಷ್ಟು ಮನೆ ಇದೆ? ಇಲ್ಲಿ ಅವ್ರದ್ದು 2 ಮನೆ ಇದೆ. 2 ಮನೆ. ಇದನ್ನ ನಾವೀಗ ಈ ರಸ್ತೆ ಸಂಪೂರ್ಣವಾಗಿ ಅಲ್ಲಿವರೆಗೂ ಹೋಯ್ತು ಅಂತ ಅಂದ್ರೆ ನಮ್ಗೆ ಇದೊಂದು ರೋಡ್ ಸುಸಜ್ಜಿತವಾಗಿರ್ತಕ್ಕಂಥ ನಿರ್ಮಾಣ ಆಗತ್ತೆ. ಸೊ ಹಾಗಾದ್ರೆ ನಿಮ್ಮ ರೈತಾಪಿ ಚಟುವಟಿಕೆಗೆ ಎಲ್ಲರಿಗೂ ಸಹಾಯ ಆಗುತ್ತೆ. ಶಾಲೆ ಮಕ್ಕಳಿಗೆ ಹೋಗಕ್ಕೆ ಸಹಾಯ ಆಗುತ್ತೆ, ಆಸ್ಪತ್ರೆಗೆ ಹೋಗ್ಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತೀರಾ? ಅದು ಖಂಡಿತ ಅಲ್ವಾ? ಅದ್ರ ಜೊತೆಗೆ ಈಗ ಸಾಮಾನ್ಯವಾಗಿ ನಾವು ಈಗ ಇವರೆಲ್ಲ ಮನೆ ಕಟ್ಟಿ ಈಗ ಸಾಮಾನ್ಯ ಇವ್ರು ಕಿರಿಯಪ್ಪ ಅಂದ್ರಲ್ಲ, ಇವ್ರು ಮನೆ ಕಟ್ಟಿ ಸಾಮಾನ್ಯ ಈಗ ಹೆಚ್ಚು ಕಡಿಮೆ 20-25 ವರ್ಷ ಆಯ್ತು. ಅವರು ಒಂದು ಸಣ್ಣ ಒಂದು ದಾರಿಯಲ್ಲಿ ಆಕ್ಚುಲಿ ನಾವು ಸ್ವಲ್ಪ ಬಗರ್ಕು ಮೇಲೆ ಮಾಡಿದ್ವಿ. ಸಹಜ ಬಿಡಿ. ನಾವು ಮಾಡಿರ್ತಕ್ಕಂಥ ಜಮೀನಿಗೆ ನಾವು ಮಳೆಗಾಲ ಹತ್ತಿದ್ಮೇಲೆ ಇಲ್ಲಿ ಓಡಾಡಲ್ಲ, ಅಷ್ಟು ಅವ್ಯವಸ್ಥೆ ಇಲ್ಲಿ ಆಗ್ತದೆ. ಮತ್ತೊಂದು ಅದನ್ನೆಲ್ಲ ಮನಗಂಡು ನಮ್ಮ ಗ್ರಾಮಸ್ಥರು ಒಂದು ತೀರ್ಮಾನ ತಗೊಂಡಿವಿ. ಆದ್ರೂ ಅವನು ಸಹಿತ ನಾವು ಕರೆದಿವಿ, ನೀನು ಒಂದ್ ಸ್ವಲ್ಪ ಜಾಗ ಕೊಡಪ್ಪ ಅಂತ ಹೇಳಿ. ಆದ್ರೆ ಅದನ್ನ ನಮ್ಮ ಗ್ರಾಮದ ಮಾತನ್ನ ಧಿಕ್ಕರಿಸಿ ಇವತ್ತು ಈ ಮಟ್ಟಕ್ಕೆ ಆಗ್ಲಿಕ್ಕೆ ಕಾರಣಕರ್ತರು. ಅವ್ರು ಏನ್ ಹೇಳ್ತಾರಂದ್ರೆ, ಎರಡು ಮನೆ ಜಾಗ ಇದೆ, ಅಲ್ಲಿ 12 ಅಡಿನ ನನ್ನ ಒಬ್ಬನೇ ಮೇಲೆ ಹೇಳಿ ಅವರು ದಬ್ಬಾಳಿಕೆ ಮಾಡ್ತಿದ್ದಾರೆ. ನಾನು 6 ಅಡಿ ಬಿಡ್ತೀನಿ, ಇನ್ನೊಬ್ರು ಬಿಡಬೇಕು ಅಂತ ಅವ್ರು ಹೇಳ್ತಾರೆ. ಈಗ ನೋಡ್ರಿ, ನಮ್ಮ ಹಳ್ಳಿ ಭಾಷೆಯಲ್ಲಿ ಒಂದು ಮಾತು ಹೇಳ್ತಾರೆ, 100 ಜನ ಒಬ್ಬನ ಬದುಸ್ಬೋದು, ಒಬ್ಬ 100 ಜನ ಬದುಸೋಕ್ಕಾಗಲ್ಲ. ಒಂದು ಗ್ರಾಮ ಅಂತ ತೀರ್ಮಾನ ತಗೊಂಡಾಗ ಅಲ್ಲಿ ಯಾರೂ ಕೂಡ ದ್ವೇಷ ಸಾಧನೆ ಮಾಡ್ತಕ್ಕಂಥ ವಿಚಾರ ಅಲ್ಲ. ಯಾವುದೇ ಒಂದು ವಿಚಾರದಲ್ಲಾದರೂ ಗ್ರಾಮ 10 ಸರಿ ಯೋಚನೆ ಮಾಡಿ ಒಂದು ತೀರ್ಮಾನ ತಗೊಳ್ತದೆ. ಈಗ ಹಂಗಿದ್ದಾಗ ನಾವು ಅವರಿಗೆ ಉದ್ದೇಶಪೂರ್ವಕವಾಗಿ ನಾವು ತೊಂದರೆ ಕೊಟ್ಟಿವಿ ಅನ್ನೋ ಉದ್ದೇಶವಾದರೆ ಇವತ್ತು ಈ ರೋಡ್ ಯಾಕೆ ಇಲ್ಲಿ ತನಕ ಯಾಕೆ ನಿರ್ಮಾಣ ಆಗ್ತದೆ? ಅವರು ತಕರಾರು ಮಾಡ್ಬೋದಲ್ಲ. ಅಂದ್ರೆ ಅಲ್ಲಿಗೆ ಇಬ್ಬರು ಇದಾರಲ್ಲ, 2 ಕುಟುಂಬ ಇದೆಯಲ್ಲ, ಒಂದು ಕುಟುಂಬದ ಜಾಗ ಮಾತ್ರ ಹೋಗುತ್ತಾ? ನಾವು ಏನ್ ಹೇಳಿದ್ವಿ, ಅಣ್ಣ ತಮ್ಮದಿರು ಇಬ್ಬರು ಇದಾರೆ ಅವರು. ಹೌದೌದು. ನೀವು ಪಕ್ಕದವ 6 ಅಡಿ ಕೊಡು, ನೀನ್ 6 ಅಡಿ ಕೊಡು, ಸರಿ ಇದೆ, ಮತ್ತೆ ಅಂತರದಲ್ಲಿ ರೋಡ್ ಮಾಡೋಣ ಅಂತ ನಮ್ದು ಪಂಚಾಯತಿ ತೀರ್ಮಾನನೇ ಇದು. ಅಧ್ಯಕ್ಷ ಯಾರದು? ಹೋಗ್ಲಿ ಕೆಜಿಕೊಪ್ಪೂರ ಗ್ರಾಮದ ವಾಸಿ. ನನ್ನ ಹೆಸರು ಪದ್ಮನಾಭ. ಈಗ ಏನ್ ಹೇಳ್ತೀರಾ? ಈಗ ಈ ಸಮಸ್ಯೆ ಬಗ್ಗೆ ಏನ್ ಹೇಳ್ತೀರಾ? ದಾರಿನ ಅವಶ್ಯಕತೆ ತುಂಬಾ ಐತಿ ಸರ್. ನಮ್ದು ಇಲ್ಲೇ ಪಕ್ಕ ಮನೆ. ಈ ದಾರಿಯಲ್ಲಿ ನಮ್ಮ ವಸ್ತುಗಳು ಸಾಗಾಣಿಕೆ ಮಾಡ್ಬೇಕಾದ್ರೆ ವಾಹನಗಳ ಮೇಲೆ ನಾವು ಸಾಗಾಣಿಕೆ ಅಕ್ಕಿ ಮಾಡಿಸೋದ್ರ ಸಮೇತ ನಾವು ಬೇರೆಯವ್ರ ಹಿತ್ಲಾಗ ಆಸೆ ಹೊತ್ತು ಅಕ್ಕಿ ಮಾಡಿಸುವಂತ ಪರಿಸ್ಥಿತಿ ಇದೆ. ಈಗ ಮೊನ್ನೆ ಪೊಲೀಸರು ಬಂದಿದ್ರಲ್ಲ, ಇನ್ಸ್ಪೆಕ್ಟರ್ ಬಂದಿದ್ರಲ್ಲ, ಅವರೆಲ್ಲ ಏನು ಹೇಳಿದ್ರು? ಅವರು ಒಂದು ರೀತಿಯಲ್ಲಿ ನಮಗೆ ಮತ್ತು ಅವರಿಗೆ ಒಂದು ಶಾಂತ ರೀತಿಯಿಂದ ತಿಳುವಳಿಕೆಯನ್ನು ಹೇಳಿದರು. ನೀವೆಲ್ಲ ಈ ರೀತಿ ರಿಸೀವ್ ಮಾಡ್ಕೋಬೇಡ್ರಿ, ಈ ರೋಡ್ ಸೀದಾ ಕಣಸೆ ರೋಡ್ ಅಂತಲ್ಲ, ಅಲ್ಲಿ ಹೋಗುವಂಗೆ ಒಂದು ಸೈಡಿ ರೋಡ್ ಕೊಟ್ರಿ, ಕೊಟ್ಟು ಆ ಒಂದು ರಾಡ್ ಐತಿ, ಆ ರಾಡನ್ನು ನೀನೇ ತೆಗಿ ಅಂತೇಳಿ ಅವನಿಗೆ ಹೇಳಿದ್ರು. ಯಾರು ರಾಮಪ್ಪನಿಗೆ. ಅವ್ರು ಅದಕ್ಕೆ ಒಪ್ಪಿಗೆ ಕೊಟ್ಟು ನಮ್ಮ ಗ್ರಾಮ ಇದು ನಾವು ಎಲ್ಲರನ್ನು ಸೇರಿ ಒಂದು ಸ್ನೇಹಿತರಾಗಿ ಬಾಳ್ರಿ, ಅಣ್ಣ ತಮ್ಮದಿರಾಗಿ ಬಾಳ್ರಿ, ನಿಮ್ಮ ಮದುವೆ ಕಾರ್ಯಕ್ಕೂ ಅವ್ರು ಬರ್ಬೇಕು, ಅವರು ಒಂದು ಏನೋ ಒಂದು ಪರಸ್ಪರ ಸೌಹಾರ್ದವಾಗಿ ಸಂಬಂಧ ಒಳ್ಳೆ ಅಣ್ಣ ತಮ್ಮದಿರಾಗಿ ಇರ್ರಿ ಅಂತೇಳಿ ಹೇಳ್ಬೋದ್ರ ಅವರು? ಹೇಳ್ಬೋದ್ರು. ಸರಿ, ಒಂದ್ ನಿಮಿಷ ಹೇಳ್ರಿ ಇವ್ರೆ, ನಿಮ್ಗೆ ಏನ್ ಸಮಸ್ಯೆ ಆಗತ್ತೆ ಈ ರಸ್ತೆ ಸಮಸ್ಯೆಯಿಂದಾಗಿ? ಈ ರಸ್ತೆ ಸಮಸ್ಯೆಯಿಂದ ಎಲ್ಲರಿಗೂ ಇಲ್ಲಿದ್ದರಿಗೆ ಎಲ್ಲರಿಗೂ ಸಮಸ್ಯೆ ಸರ್. ಹಿಂಗಿಂದ ಓಡ್ಬೇಕಂದ್ರೆ ಇಲ್ಲಿ ನಮ್ಮನೆ ಹಿತ್ಲಾಗ ಹೋಗಿರ್ತದೆ, ಅನಿವಾರ್ಯ. ಈಗ ನಾವು ರೋಡ್ ಬಿಟ್ಕೊಂಡು ನಾವು ಒಂದ್ 4 ಏನಾರು ಒಂದ್ ಗಿಡ ಹಾಕಿದ್ರು ದನ್ ಕರ ಬರ್ತಾವ, ನಾವ್ ಕಾಯ್ತಾ ಕುಂದಕ್ಕಾಗಲ್ಲ, ನಾವ್ ಕೂಲಿ ಮಾಡೋರು, ನಾವ್ ಎಷ್ಟೊತ್ತಿಗೂ ಮನೆಗೆ ಇರಕ್ಕಾಗಲ್ಲ. ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗೋರು, ಅವ್ರು ರಾತ್ರಿ ಎಷ್ಟೊತ್ತಿಗೆಲ್ಲ ಬರ್ತಾರೆ. ನಮ್ಮ ಮನೆ ನೋಡಿದ್ರೆ ಗುಡಿಸ್ಲು ಮನೆ 30 ಮನೆ ಸರ್. ನಾನ್ ಮಕ್ಳು ಕಟ್ಕೊಂಡಿರೋಳು ಒಬ್ಳೆ. ಮೊನ್ನೆ ಪೊಲೀಸರೇನೋ ಬಂದು ಎಲ್ಲ ಹೇಳಿ ವಿವರಿಸಿ ಎಲ್ಲ ಹೇಳಿ ಹೋದ್ಮೇಲೆ ರಾತ್ರಿ ಒಂದ್ 10-20 ಕಾರು ಬೈಕು ಬಂದ್ ನಮ್ಮನೆ ಬಾಗ್ಲಾಗ ಬಂದ್ ನಿಂತಿದ್ದಲ್ದೆ ದಡ ಬುಡ ಗೇಟ್ ತಕೊಂಡ್ ಬಂದ್ರು. ನಾವ್ ಒಬ್ಬೊಬ್ರೆ ಹೆಣ್ಣೆಂಗ್ ಸಿದ್ದಾಗ ಹಂಗ್ ಬಂದ್ರೆ ನಾವ್ ಏನ್ ಮಾಡಿದ್ರು? ಅವ್ರು ಬಂದವ್ರು ಕೇಳಿದ್ರು, ಅವ್ರ ಹೆಸರಂತ ಊರ್ ಮನೆ ಊರನ್ ಮನೆ ಯಾರ್ದು ಅಂತ ಕೇಳಿದ್ರು. ಆಚೆ ಕಡೆ ಇದೆ ಅಂತ ನಾವ್ ಹೇಳಿದ್ವಿ. ಸೀದಾ ಅವ್ರು ಹೋದ್ರು. ಅವ್ರು ಬಂದಾರ ಮತ್ತೆ ಇಲ್ಲಿ ಎಲ್ಲ ಬಂದು
ಸರ್ವೆ ತರ ಮಾಡಿ ಅವ್ರ ಇಷ್ಟಕ್ಕೆ ಏನೇನೋ ಮಾತಾಡಿ ಪ್ರಶ್ನರೆಲ್ಲ ಬಂದಿದ್ರು. ಒಳಗಡೆ ಒಂದ್ 10-20 ಜನ ಒಳ ಕೂತ್ಕೊಂಡು ಸುಮಾರು 1 ತಾಸ್ ಮಾತಾಡ್ಯಾರ. ಏನ್ ಮಾತಾಡ್ಯಾರ ಅಂತ ನಮಗ್ ಕೇಳಿಲ್ಲ ಸರ್. ಹೊರಗಡೆ ಒಂದಿಷ್ಟು ಜನ ಇದ್ರು. ಸುಮಾರು ಕಾಸ ಯಾರಾದ್ರೂ ನೋಡಿದ್ರೆ ಹೆದ್ರು ಹೋಗೋದೆ. ನಾವ್ ಮಕ್ಳು ಕರ್ಕೊಂಡ್ ಮನೆಗ್ ಇರೋರು ಅಂತ ಮನೇಲಿ ನಾವ್ ಒಬ್ಳೆ ಹೆಣ್ಣೆಂಗ್ಸಿದ್ದಾಗ ಆತರ ದಬ್ಬಾಳಿಕೆ ಮಾಡಿದ್ರೆ ನಾವ್ ಹೆಂಗಿರ್ಬೇಕು? ನೀವ್ ಯಾಕೆ ತಲೆ ಕೆಡಿಸ್ಕೊಂಡಿದ್ದೀರಾ? ಇಲ್ಲ ಸರ್, ಯೋಚನೆ ಮಾಡ್ತಾ ಇದ್ದೀನಿ. ಇವ್ರೊಬ್ರು ಪ್ರೆಗ್ನೆಂಟ್ ಇದಾರೆ ಸರ್, ರೀಸೆಂಟ್ ಡೆಲಿವರಿ ಪ್ರೆಗ್ನೆಂಟ್ ಸರ್. ಅವ್ರಿಗೆ ಏನಾದ್ರು ಡೆಲಿವರಿ ನೋವು ಸ್ಟಾರ್ಟ್ ಆದ್ರೆ ಸರ್ ಆಂಬುಲೆನ್ಸ್ ಎಲ್ಲಿಂದ ತರೋದು ಸರ್? ಹೆಂಗ್ ಇಟ್ಕೊಂಡು ಹೋಗೋದು ಸರ್ ಆಂಬುಲೆನ್ಸ್? ಅವ್ರಿಗೆ ಡೆಲಿವರಿ ಆಗೋ ಟೈಮ್ ರಾತ್ರಿ ಡೆಲಿವರಿ ನೋವು ಸ್ಟಾರ್ಟ್ ಆಯ್ತಪ್ಪ ಸರ್, ಬೈಕಲ್ಲಿ ಕರ್ಕೊಂಡು ಹೋಗಕ್ ಆಗಲ್ಲ. ಮೊನ್ನೆನು ಸರ್ ರೀಸೆಂಟ್ ಅಲ್ಲಿ ಒಬ್ರು ನಮ್ಮೂರಿಂದ ಒಬ್ರು ತಂಗಿ ಡೆತ್ ಆದ್ಲು ಸರ್, 18 ವರ್ಷ ಆಗಿತ್ತು. ಅವಳು ಶವ ಸರ್, ಅವ್ರ ತಂದೆಗೂ ತೋರ್ಸಕ್ಕಾಗಿಲ್ಲ ಸರ್ ಮುಖನ. ಅಲ್ಲೇ ಕರ್ಕೊಬಂದ್ ಅಲ್ಲೇ ರಾತ್ರಿ 1 ಗಂಟೆಲಿ ಸರ್, ಮಂಗಳೂರಿಂದ ಕರ್ಕೊಬಂದ್ ರಾತ್ರಿ 1 ಗಂಟೆಲಿ ತಂದೆಗೂ ಮುಖ ತೋರಿಸ್ತೇನೆ. ಅದು ಜೋರ್ ಮಳೆ ಹೋಯ್ತಾ ಇತ್ತು ಸರ್, ನಮ್ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಒಟ್ಟುಗೂಡಿ ತಂದೆಗ್ ಮುಖ ತೋರಿಸ್ತೇನೆ ಸರ್. ಹೆಣ ಹಾಕ್ ಬಂದ್ರು ಸರ್, ತಂದೆ ಸಮೇತನು ಕರ್ಕೊಂಡು ಹೋಗಕ್ಕಾಗಿಲ್ಲ ಸರ್. ಕಪ್ಪು ಹೆಂಗ್ ಕರ್ಕೊಂಡು ಹೋಗ್ತಾರೆ ಅವ್ರನ್ನ? ಅಂದ್ರೆ ಈಗ ನೀವು ಹೇಳ್ತೀರಿ ಈಗ ಈ ಬಸ್ರಿ ಹೆಂಗ್ ಸ್ವಲ್ಪ ಈ ರಸ್ತೆಗಾಗಿ ಟೆನ್ಷನ್ ಅಲ್ಲಿ ಇರೋಂತ ಪರಿಸ್ಥಿತಿ ಬಂದಿದೆ ಸರ್. ಅವ್ರಿಗೆ ರಾತ್ರಿ ಆಂಬುಲೆನ್ಸ್ ಸರ್ ಬಂತಪ್ಪ, ಎಲ್ಲಿ ಸರ್ ಎತ್ಕೊಂಡು ಹೋಗಕ್ಕಾಗತ್ತ? ಅಲ್ಲ, ಆಂಬುಲೆನ್ಸ್ ಬರಕ್ ಜಾಗ ಇಲ್ಲ, ಎಂತ ಆಗತ್ತೆ ಅಂತ ಆತಂಕದಲ್ಲಿ ಇರ್ಬೋದಲ್ವಾ ಅವರು? ರೀಸೆಂಟ್ ಅವ್ರು ಬಂದಿದೆ, ನಾನು ಅವ್ರ ಮನೆಗೆ ವೋಟರ್ ಐಡಿದು ಕ್ರಮ ಸಂಖ್ಯೆ ಕೇಳಲಿಕ್ಕೆ ಬಂದಿದೆ ಸರ್. ಅವ್ರು ಹೇಳಿದ್ರು ಅದಕ್ಕೆ ನಮ್ಗೆ ಹಿಂಗ್ ಡೆಲಿವರಿ ನೋವು ಸ್ಟಾರ್ಟ್ ಆದ್ರೆ ಗಂಡ ಇದ್ದಾರೆ, ನಾನು ಈ ವರ್ಷ ಅವ್ರ ಮನೆ ಹೋಗಲ್ಲ, ಇಲ್ಲೇ ಡೆಲಿವರಿ ಆಗ್ತೀನಿ, ಗಂಡ ಇದ್ದಾರೆ ಅದಕ್ಕೆ ಎಲ್ಲರೂ ಡೆಲಿವರಿ ನಾವು ಸ್ಟಾರ್ಟ್ ಆದ್ರೆ ನಾವ್ ಹೆಂಗ್ ಹೋಗೋದು? ಅದಕ್ಕೆ ಎಲ್ಲಾಸ್ ಹೋಗೋದು ನಾವು? ನೀವು ಸ್ವಲ್ಪ ಅಲ್ಲೆಲ್ಲ ಇರ್ತೀರಲ್ಲ, ನೀವು ಒಂದ್ ಸ್ವಲ್ಪ ಹೇಳ್ರಿ ಅದಕ್ಕೆ ಅಂತ ಹೇಳಿದ್ರು ನಮ್ಗೆ. ಇವ್ರು ಅದಕ್ಕೆ ಹೇಳಿದ್ರು. ಸವಿತಾ ಸರ್. ಏನ್ ಮಾಡ್ತೀರಿ ನೀವು? ನಾನು ಗ್ರಾಮ ಪಂಚಾಯತ್ ಎಲ್ಲ ಅಟೆಂಡರ್ ಸರ್. ಅಟೆಂಡ್ರಾ? ಓಕೆ. ರಘು ಅವರೇ, ಈಗ ಈ ಊರಿನ ಜನರ ಸಮಸ್ಯೆ ಭಾಳ ಗಂಭೀರವಾಗಿದೆ. ಈಗ ನೋಡ್ರಿ, ಈಗ ರಾತ್ರಿ ಮಳೆಗಾಲದಲ್ಲಿ ಇಲ್ಲಿ ಓಡಾಡೋಕ್ಕೆ ಆಗೋದಿಲ್ಲ. ಹಾಗಾಗಿ ಈ ರಸ್ತೆ ಭಾಳ ಅಗತ್ಯವಾಗಿ ಬೇಕು. ಭಾಳ ಮುಖ್ಯವಾಗಿ ಹೇಳಿದ್ದೇನಪ್ಪ ಅಂದರೆ ರಾತ್ರಿ 10-11 ಗಂಟೆಗೆಲ್ಲ ಬರ್ತಾರೆ. ಬೇರೆ ಬೇಲಿಯಿಂದ ಹೋಗಬೇಕು ಅಂತೇಳಿ ಕಣ್ಣಾರೆ ಕಂಡ್ವಿ. ಇಲ್ಲಿ ಈಗಷ್ಟೇ ಒಬ್ಬರು ಇಲ್ಲಿಗ ನಮ್ಮ ತಂಗಿ ಥರ ಅವರು ಇದ್ದಾರೆ, ಅವರು ಬಸ್ರಿ ಇದ್ದಾರೆ. ಅವರಿಗೆ ಈಗ ನೋಡ್ರಿ ಇಲ್ಲಿ ರಸ್ತೆ ಇಲ್ಲ ಅನ್ನೋದು ಈಗ ಬಸ್ರಿ ಹೆಂಗಸಿಗೆ ಎಷ್ಟು ಆರಾಮಾಗಿರ್ಲಿಕ್ಕೆ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅನ್ನೋದು ವಿಜ್ಞಾನ ಹೇಳುತ್ತೆ. ನಮ್ಮ ಹಿರಿಕರು ಕೂಡ ಅದನ್ನು ಮಾಡ್ಕೊಂಡು ಬಂದಿದ್ದಾರೆ. ಇಂಥ ಒಂದು ಸ್ಥಿತಿ ಇವತ್ತು ಈ ಒಂದು 2 ಜನ ಕುಟುಂಬ ಇವರಿಂದ ಆಗ್ತಾ ಇದೆ. ಇದ್ರ ಬಗ್ಗೆ ನೀವೇನು ಹೇಳಕ್ ಬಯಸ್ತೀರಾ? ಸರ್, ಇಲ್ಲಿ ಒಂದು 10 ಮನೆ ಹೊಸದಾಗಿ ಮನೆ ಆಗಿದೆ. ಅವ್ರಿಗೆ ಮೂಲಭೂತ ಸೌಕರ್ಯಗಳು, ಹುಲ್ಲು, ಕಟಿಕೆ, ಸೊಪ್ಪು, ಅವ್ರ ಅಗತ್ಯ ವಸ್ತುಗಳು ಹೊಡೆಯಕ್ಕೆ ದಾರಿಗಳಿಲ್ಲ. ಟೋಟಲಿ ಬೇಸಿಗೆಯಲ್ಲಿ ಬೇರೆ ಜಮೀನಲ್ಲಿ ದಾಟಿ ಬಂದ್ಬಿಡ್ತಾರೆ. ಮಳೆಗಾಲದಲ್ಲಿ ಅವ್ರು ಬೇಲಿ ಕಟ್ಟಿದ ನಂತರ ಅವ್ರಿಗೆ ಹೋಗಿ ಎಲ್ಲೂ ಜಾಗ ಇರಲ್ಲ. ಈ ರೋಡ್ ಅವಶ್ಯಕವಾಗಿ ಎಲ್ಲರಿಗೂ ಬೇಕಾಗಿದ್ದ ರೋಡ್. ಇಲ್ಲಿ ಹೊಸದಾಗಿ ಒಂದು 10 ಮನೆ ಹೊಸ ಮನೆ ಕಟ್ತಾ ಇದ್ದಾರೆ. ಅವರಿಗೆ ತನ್ನದೇ ಆದ ಮನೆ ವಸ್ತುಗಳಾಗ್ಲಿ, ಬೈಕ್ ಹೋಗಕ್ಕಾಗ್ಲಿ, ಇತರೆ ವಸ್ತುಗಳು ತಗೊಂಡು ಹೋಗಿ ದಾರಿನೇ ಇಲ್ಲ ಮಳೆಗಾಲ. ಬೇಸಿಗೆಯಲ್ಲಿ ಅವ್ರ ಮನೆ ಬೇಲಿ ಅದೆಲ್ಲ ಹೇಳಿದ್ದಾರೆ. ನೀವು ಈ ಸಂಬಂಧಪಟ್ಟ ಹಾಗೆ ಈ ಭಾಗದ MLA ಆದಂತ ಮಧು ಬಂಗಾರಪ್ಪನವರಿಗೆ ಏನ್ ಹೇಳಕ್ ಬಯಸ್ತೀರಾ? ನಮ್ಮ ಸಾಹೇಬರಿಗೆ ಏನ್ ಹೇಳ್ಬೇಕಂದ್ರೆ, ಇದನ್ನ ಮುಕ್ತವಾಗಿ ಪರಿಶೀಲನೆ ಮಾಡಿ ಅವ್ರಿಬ್ಬರು ರೋಡಿನ ತೆರವು ಮಾಡಿ ರೋಡ್ ಮಾಡಿಸ್ಕೊಟ್ಟು ನಮ್ಮ ಇಡೀ ಗ್ರಾಮಕ್ಕೆ ಅನುಕೂಲ ಮಾಡಿಕೊಟ್ಟು ರೋಡ್ ಆ ಕಡೆ ಲಾಸ್ಟ್ ತಲೆ ಕಾಣಿಸ್ಬೇಕು ಅಂತ ಹೇಳ್ಕೊಳ್ತೀವಿ. ಈಗ ನೀವು ಗ್ರಾಮದವರೆಲ್ಲ ಸೇರ್ಕೊಂಡ್ಬಿಟ್ಟು ಸಚಿವರನ್ನ ಭೇಟಿ ಮಾಡೋ ಪ್ರಯತ್ನ ಏನಾದ್ರು ಮಾಡಿದ್ರಾ? ಇಲ್ಲ, ಮಾಡ್ತೀವಿ ಸರ್. ಯಾವಾಗ ಮಾಡ್ತೀರಾ? 2-3 ದಿನ ಒಳಗಡೆ ಮಾಡ್ತೀವಿ. ಆಮೇಲೆ ಸರ್ ಮತ್ತೇನಪ್ಪ ಅಂದ್ರೆ, ಮೊನ್ನೆ ಅದೇ ಪಾರ್ಟಿ ಹೋಗಿ ನಮ್ಮ ಗ್ರಾಮದವರ ಮೇಲೆ 4 ಜನ ಮೇಲೆ ಕಂಪ್ಲೇಂಟ್ ಮಾಡಿದ್ರು. ನಾವು ಪೊಲೀಸ್ ಸ್ಟೇಷನ್ಗೆ ನಾವು ಇಡೀ ಗ್ರಾಮದವರ 4-5 ಜನ ಹೋಗಿ ಬಂದಿವಿ. ನಂತರ ಪೊಲೀಸರು ಸಮೇತ ಅವರೇ ಬರಕ್ ಹೇಳಿದ್ದು, ಇಲ್ಲಿ ಗ್ರಾಮಕ್ಕೆ ಬಂದು ರೋಡ್ ಬಿಡಿಸ್ಕೊಡ್ರಿ ಅಂತ ಹೇಳಿ ಅವರೇ ಕರ್ಸಿದ್ದು. ಆ ನಂತರ ಇನ್ಸ್ಪೆಕ್ಟರ್ ಮಬಲೇಶ್ ನಾಯಕ್ ಸರ್ ಬಂದ್ಮೇಲೆ ಇಲ್ಲಿ ಬಂದು ರೋಡ್ ಸಮೀಕ್ಷೆ ಮಾಡಿ ಮನೆಗಳು ನೋಡಿ ಪ್ರತಿಯೊಂದು ಇಲ್ಲಿ ಜನರ ಮೀಡಿಯಾ ನೋಡಿದ್ಮೇಲೆ ಇದು ರೋಡ್ ಅವಶ್ಯಕತೆ ಬೇಕು ಅಂದ್ಮೇಲೆ ಅವನಿಗೆ ಬಂದು ನಿಮ್ದೇ ತಪ್ಪಿದೆ, ರೋಡ್ ಬಿಟ್ಕೊಟ್ಟಿ ಅಂತ ಹೇಳಿದ್ರು ಅಂತ ಹೇಳಿ ಅವ್ರಿಗೆ ಹೇಳೋದ್ರು. ನಂತರ ನೋಡೋ ಒಳಗೆ ನಾವೇ ಪೊಲೀಸ್ ಕರ್ಸಿದ್ದು, ದಬ್ಬಾಳಿಕೆ ಮಾಡಿದ್ರು ಅಂತೇಳಿ ನಮ್ಮ ಮೇಲೆ ಗ್ರಾಮದ ಮೇಲೆ ಉಲ್ಟಾ ಹೊಡೆದು ಮಾತಾಡ್ತಾ ಇದ್ದಾರೆ. ಅವರು ಪೊಲೀಸರ ಮೇಲೆ ಬೇರೆ ಥರದ ಅಪರಾಧ ಹೊರಿಸಿ ನಮಗೆ ಬೈದ್ರು, ಹೊಡೆದ್ರು ಅಂತ ಹೇಳಿ ಪೊಲೀಸರ ಮೇಲೆ ಉಲ್ಟವಾಗಿ ಮಾತಾಡ್ತಾ ಇದ್ದಾರೆ. ಆದರೆ ಮಹಾರಾಷ್ಟ್ರ ನಾಯಕ ದಕ್ಷ ಅಧಿಕಾರಿಗಳು ಅವ್ರದ್ದು ಯಾವುದೇ ತಪ್ಪು ಇಲ್ಲ, ನಮ್ಮ ಊರಿಗೆ ಪರವಾಗಿ, ಇಡೀ ಗ್ರಾಮಸ್ಥರ ಪರವಾಗಿ ದಕ್ಷವಾಗಿ ಮಾತಾಡಿ ಗ್ರಾಮಕ್ಕೆ ಅವಶ್ಯಕತೆ ರೋಡ್ ಇದೆ ಅಂತ ಅಂದ್ಕೊಂಡು ಕ್ಲಿಯರ್ ಆಗಿ ಎಲ್ಲ ಸಮೀಕ್ಷೆ ಮಾಡಿ ಬೆಳಗ್ಗೆ 10 ಗಂಟೆ ಬಂದರೆ ಮಧ್ಯಾಹ್ನ 1 ಗಂಟೆಗೆ ಇಲ್ಲೇ ಇದ್ರು ಸಾಹೇಬರು. ಇಡೀ ರೋಡನ್ನು ನೋಡಿ ಪ್ರತಿ ಮನೆಯೂ ಕೇಳಿ ರೋಡ್ ಅವಶ್ಯಕತೆ ಇರೋದಕ್ಕಾಗಿ ರೋಡನ್ನು ಬಿಟ್ಕೊಡ್ಬೇಕು ಅಂತ ಹೇಳಿದ್ರು. ಮಹಾಬಲೇಶ್ವರ ಸಾಹೇಬ್ ಬಂದರೂ ಸಮೇತ ಬೆಲೆ ಕೊಡದೆ ಏಕವಚನದಲ್ಲಿ ಸಾಹೇಬರಿಗೆ ಒಂದು ದೌರ್ಜನ್ಯ ಮಾಡಿದ್ದ. ಅದಕ್ಕೆ ಮಹಾಬಲೇಶ್ವರ ನಾಯಕು ಪೊಲೀಸಲ್ಲಿ ಸ್ವಲ್ಪ ಅವರಿಗೆ ಜೋರು ಮಾತಾಡಿದ್ರು. ಇವನು ಉಲ್ಟಾ ಮಾತಾಡಿ ಬೆಲೆ ಕೊಡದಿದ್ದಕ್ಕೋಸ್ಕರನೇ ಮಹಾಬಲೇಶ್ವರ ನಾಯಕರು ಸ್ವಲ್ಪ ಸಹಜವಾಗಿರುತ್ತೆ. ಇವಾಗ ನಿಮ್ಮ ಗ್ರಾಮ ಸುಧಾರಣಾ ಸಮಿತಿ ಕೆಜಿಕೊಪ್ಪ ಗ್ರಾಮಕ್ಕೆ ಓಡಾಡಲು ನ್ಯಾಯಕ್ಕಾಗಿ
ನ್ಯಾಯಕ್ಕಾಗಿ ಎಲ್ಲಿವರೆಗೆ ಹೋರಾಟ ಓಡಾಡಲು ಎಲ್ಲಿವರೆಗೆ ಹೋರಾಟ ಕೆಜಿಕೊಪ್ಪ ಗ್ರಾಮಕ್ಕೆ ಕೆಜಿಕೊಪ್ಪ ಗ್ರಾಮದ ಹೋರಾಟಕ್ಕೆ ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು ರಸ್ತೆ ಬೇಕು ರೋಡಿಗಾಗಿ ಹೋರಾಟ ಸದ್ಯ ಈ ಕೆಜಿಕೊಪ್ಪದ ಗ್ರಾಮಸ್ಥರು ಸದ್ಯ ಈಗ ಬಳಸುತ್ತಿರುವ ರಸ್ತೆ ಇದು. ಇಲ್ಲಿ ಒಂದು ಆಟೋ ಸಹ ಹೋಗಲಿಕ್ಕೆ ಅವಕಾಶ ಇಲ್ಲ. ನೀವು ಮುಂದೆ ನೋಡ್ತೀರಿ, ನೀವು ಇನ್ನೊಂಚೂರು ಮುಂದೆ ನೋಡಿದ್ರೆ ಗೊತ್ತಾಗುತ್ತೆ. ಸಂಪೂರ್ಣವಾಗಿ ಕಾಲ್ದಾರಿ ಇದು. ಇದು ಮಳೆಗಾಲದಲ್ಲಂತೂ ಸಂಪೂರ್ಣವಾಗಿ ಕೊಚ್ಚೆಯಾಗಿ ನೀರು ತುಂಬಿ ಏನು ಓಡಾಡಲಿಕ್ಕೆ ಆಗದಿರೋಂಥ ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಅನ್ನೋದನ್ನು ಹೇಳಿದ್ರು ಅವರು. ಇಲ್ಲಿ ನೋಡಿದ್ರೆ ಹಾಗೆ ಅನಿಸುತ್ತೆ. ನಿಜವಾಗಲೂ ಇದು ಭಾಳ ಗಂಭೀರವಾದ ಸಮಸ್ಯೆ. ಕೆಜಿಕೊಪ್ಪದ ಗ್ರಾಮಸ್ಥರು ತಮಗೆ ಆಗುತ್ತಿರುವ ತೊಂದರೆಗಳ ಬಗ್ಗೆ ವಿವರವಾಗಿ ನಮ್ಮ 4 ಸುದ್ದಿವಾಹಿನಿಗಳಿಗೆ ವಿವರಿಸಿದ್ದಾರೆ. ದಯಮಾಡಿ ಸಾಗರ ತಾಲೂಕಿನ ತಹಸೀಲ್ದಾರ್ ಅವರು ಮತ್ತು ಗ್ರಾಮಾಂತರ ಠಾಣೆಯವರು, ಅದಕ್ಕೂ ಮುಖ್ಯವಾಗಿ ಜನಪರವಾದಂಥ ಡೈನಾಮಿಕ್ ಆದಂಥ ಜನರ ಸಂಕಷ್ಟಗಳಿಗೆ ತಕ್ಷಣ ಸ್ಪಂದನೆ ಮಾಡುವಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಈ ಭಾಗದ ಶಾಸಕರು ಆದಂಥ ಮಧು ಬಂಗಾರಪ್ಪನವರು ದಯಮಾಡಿ ಈ ಸ್ಥಳಕ್ಕೆ ಭೇಟಿ ಇತ್ತು ಈ ಜನರ ಸಂಕಷ್ಟವನ್ನು ಆಲಿಸಿ ಸೌಹಾರ್ದಿತವಾಗಿ ಈ ಸಮಸ್ಯೆಯನ್ನು ಬಗೆಹರಿಸಿಕೊಡಬೇಕು ಅಂತ 4 ಸುದ್ದಿವಾಹಿನಿಯು ಕೆಜಿಕೊಪ್ಪ ಗ್ರಾಮಸ್ಥರ ಪರವಾಗಿ ವಿನಂತಿಯನ್ನು ಮಾಡ್ಕೊತಾ ಇದೆ. ನಾನು ಚಾರ್ವಕ ರಾಘವೇಂದ್ರ, ಪ್ರಧಾನ ಸಂಪಾದಕ, ಚಾರ್ವಕ ಸುದ್ದಿವಾಹಿನಿ. ನನ್ನೊಂದಿಗೆ ಮನೋಜ್ ಕುಗ್ವೆ, ಅಗ್ನಿಸಾಗರ ಸಂಪಾದಕರು, ಹಾಗೂ ಸಂದೀಪ್ ಸಾಗರ್ ಸಾಗರ ಸುದ್ದಿಯ ಸಂಪಾದಕರು, ಹಾಗೂ ಅಣ್ಣಪ್ಪ ಕೆಳದಿಪುರ ಟೈಮ್ಸ್ ಒಬ್ಬ ಸಂಪಾದಕರು, ಮತ್ತು ಕನ್ನಪ್ಪ ಕುಗ್ವೆ. ನಮಸ್ತೆ ಎಲ್ಲರಿಗೂ.